ನಮಸ್ತೆ ವಿದ್ಯಾರ್ಥಿಗಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಕಳೆದ ತರಗತಿಯಲ್ಲಿ ನೀವು ಮಹಿಳಾ ದಿನಾಚರಣೆ ಆ ಒಂದು ಪಾಠದ ಮಾದರಿ ವಾಚನ ಮತ್ತು ಪದಗಳ ಪರಿಚಯವನ್ನು ಮಾಡಿಕೊಂಡ್ರಿ. ಇಂದಿನ ತರಗತಿಯಲ್ಲಿ ಆ ಒಂದು ಪಾಠದ ವಿವರಣೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ಏನು ಮಾಡಬೇಕು? ನಿಮ್ಮ ಪಠ್ಯ ಪುಸ್ತಕವನ್ನು ತೆರೆದಿಟ್ಟು ನಾನು ಓದುವಂಥ ಸಾಲುಗಳನ್ನು ಗಮನಿಸ್ತಾ ಪಾಠದ ವಿವರಣೆಯನ್ನು ಕೇಳಬೇಕು. ಸರಿನಾ ಮಕ್ಕಳೇ? ಪ್ರಾರಂಭ ಮಾಡೋಣ ಪಾಠವನ್ನು ವಿವರಣೆನಾ? ಸರಿ, ಹಾಗಾದ್ರೆ ನೋಡಿ ಮಕ್ಕಳೇ, ಸ್ಕ್ರೀನ್ ಪ್ರೆಸೆಂಟ್ ಮಾಡಿದ್ದೀನಿ ನಾನು, ಕಾಣಿಸ್ತಾ ಇದೆಯಲ್ವಾ? ಆದರೆ ನೀವು ಈ ಪಾಠವನ್ನು ಕೇಳುವಾಗ ನೀವೆಲ್ಲರೂ ಏನು ಮಾಡಬೇಕು? ಮೊಬೈಲ್ ಸ್ಕ್ರೀನನ್ನು ನೋಡುವುದನ್ನು ಕಡಿಮೆ ಮಾಡಬೇಕು. ಪಠ್ಯ ಪುಸ್ತಕವನ್ನು ತೆರೆದಿಟ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ಅಲ್ವಾ ನಾನು ಯಾವಾಗಲೂ. ಯಾಕಂದರೆ ನೀವು ತದೇಕ ಚಿತ್ರದಿಂದ ಸ್ಕ್ರೀನನ್ನು ನೋಡೋದ್ರಿಂದ ನಿಮ್ಮ ಕಣ್ಣುಗಳಿಗೆ ತೊಂದರೆ ಆಗುವ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗ್ಬಿಟ್ಟು ಏನು ಮಾಡಿ, ಎಲ್ಲರೂ ಕೂಡ ನಿಮ್ಮ ಪಠ್ಯ ಪುಸ್ತಕದಲ್ಲಿರುವಂಥ ಸಾಲುಗಳನ್ನೇ ನೋಡ್ತಾ ಏನು ಮಾಡಬೇಕು? ನಾನು ಓದುವಂಥ ಸಾಲುಗಳನ್ನು ಗಮನಿಸ್ತಾ ಪಾಠದ ವಿವರಣೆಯನ್ನು ಕೇಳ್ತಾ ಹೋಗಬೇಕು. ಹಾಗೆ ಮಾಡೋದ್ರಿಂದ ನಿಮ್ಮ ಕಣ್ಣುಗಳಿಗೆ ಆಗುವಂಥ ತೊಂದರೆಯನ್ನು ಕಡಿಮೆ ಮಾಡ್ಬೋದು. ಸರಿ ಮಕ್ಕಳೇ, ಪಾಠದ ವಿವರಣೆಗೆ ಬರೋಣ. ಅಂದು ಬೆಳಗ್ಗೆ ಶಾಲಾ ಬಯಲಿನಲ್ಲಿ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು. ಮುಖ್ಯ ಶಿಕ್ಷಕರು ಮಕ್ಕಳನ್ನು ಕುರಿತು, ಮಕ್ಕಳೇ ಎಲ್ಲರೂ ಬೇಗ ಇಲ್ಲಿ ಬನ್ನಿರಿ ಎಂದರು. ನೋಡಿ ಮಕ್ಕಳೇ, ಅಂದು ಬೆಳಗ್ಗೆ ಏನಾಗಿತ್ತು? ಶಾಲಾ ಬಯಲಿನಲ್ಲಿ ಅಂದರೆ ಶಾಲೆಯಲ್ಲಿರುವಂಥ ಬಯಲಿನಲ್ಲಿ ಆವರಣದಲ್ಲಿ ಮಕ್ಕಳೆಲ್ಲರೂ ಏನು ಮಾಡ್ತಾ ಇದ್ರು? ತುಂಬ ಸಡಗರ ಸಂಭ್ರಮದಿಂದ ಓಡಾಡ್ತಾ ಇದ್ರು. ಆಗ ಆ ಒಂದು ಶಾಲೆಯ ಮುಖ್ಯ ಶಿಕ್ಷಕರು ಏನು ಮಾಡ್ತಾರೆ? ಅಲ್ಲಿ ಓಡಾಡ್ತಾ ಇದ್ದಂಥ ಮಕ್ಕಳನ್ನ, ಮಕ್ಕಳೇ ಎಲ್ಲರೂ ಬನ್ನಿ ಅಂತೇಳಿ ಕರೀತಾರೆ. ಕರೆದ್ಬಿಟ್ಟು ಏನು ಹೇಳ್ತಾರೆ ಮುಖ್ಯ ಶಿಕ್ಷಕರು? ಮುಂದೆ ನೋಡ್ತಾ ಹೋಗೋಣ. ಮುಖ್ಯ ಶಿಕ್ಷಕರು, ಮಕ್ಕಳೇ ಈ ದಿನದ ವಿಶೇಷ ನಿಮಗೀಗಾಗಲೇ ತಿಳಿದಿದೆಯಲ್ಲವೇ? ಕೇಳ್ತಾರೆ ಆ ಶಿಕ್ಷಕರು. ಮಕ್ಕಳೇ ನಿಮಗೆ ಇವತ್ತೇನು ವಿಶೇಷ ಇದೆ ಗೊತ್ತಿದೆಯಾ ಅಂತ ಕೇಳ್ತಾರೆ. ಆಗ ಮಕ್ಕಳು ಹೇಳ್ತಾರೆ, ಒಟ್ಟಾಗಿ ಎಲ್ಲರೂ ಕೂಡ, ಹೌದು ಗುರುಗಳೇ, ಹೌದು, ಇಂದು ಮಹಿಳಾ ದಿನಾಚರಣೆ ಎಂದು ನಿನ್ನೆ ನೀವೇ ಹೇಳಿದ್ದೀರಲ್ಲ. ಹೇಳ್ತಾರೆ, ಹೌದು ಗುರುಗಳೇ, ಗೊತ್ತಿದೆ ನಮಗೆ, ನೀವೇ ಹೇಳಿದ್ರಿ ಅಲ್ವಾ ನಿನ್ನೆ ನಾಳೆ ಮಹಿಳಾ ದಿನಾಚರಣೆ ಇದೆ ಅಂತೇಳಿ, ಹಾಗಾಗಿ ನಮಗೆ ಗೊತ್ತಿದೆ ಅಂತೇಳಿ ಮಕ್ಕಳು ಹೇಳ್ತಾರೆ. ಆಗ ಶಿಕ್ಷಕಿ ಹೇಳ್ತಾರೆ, ಮಕ್ಕಳೇ ಇಂದು ಆಗಬೇಕಾದ ಕೆಲಸದ ಬಗ್ಗೆ ನಿನ್ನೆ ನಿಮಗೆ ತಿಳಿಸಿದ್ದೆ, ಅದರಂತೆ ನೀವೆಲ್ಲ ಕಾರ್ಯನಿರ್ವಹಿಸಿದ್ದೀರಿ ಅಲ್ಲವೇ? ಕೇಳ್ತಾರೆ. ಮಕ್ಕಳಿಗೆ ಜವಾಬ್ದಾರಿಗಳನ್ನು ಕೊಟ್ಟಿದ್ರು ಶಿಕ್ಷಕಿ. ಕೇಳ್ತಾರೆ, ಮಕ್ಕಳೇ ನಿಮಗೇನಾಗಿ ಮಾಡಿದ್ದೆ ನಾನು ನಿನ್ನೆ? ಕೆಲವೊಂದು ಕೆಲಸದ ಜವಾಬ್ದಾರಿಗಳನ್ನು ವಹಿಸಿದ್ದೆ ಅಲ್ವಾ, ಕಾರ್ಯಗಳನ್ನು, ನೀವೀಗ ಅದನ್ನೆಲ್ಲ ನಿರ್ವಹಿಸಿದ್ದೀರಾ ತಾನೇ ಅಂತ ಕೇಳ್ತಾರೆ. ಆಗ ಮಕ್ಕಳು ಹೇಳ್ತಾರೆ, ಹೌದು ಮೇಡಮ್, ನೀವು ಹೇಳಿದಂತೆ ಶಾಲಾ ಆವರಣ ಸ್ವಚ್ಛ ಮಾಡಿದ್ದೇವೆ, ತಳಿರು ತೋರಣ ಕಟ್ಟಿ ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದ್ದೇವೆ. ಆಗ ಮಕ್ಕಳು ಹೇಳ್ತಾರೆ, ಹೌದು ಮೇಡಮ್, ನೀವು ಹೇಳಿದಂತೆ ನಾವೇನು ಮಾಡಿದ್ದೀವಿ ಗೊತ್ತಾ? ಶಾಲೆಯಲ್ಲಿ ಎಲ್ಲ ಒಂದು ಆವರಣವನ್ನು ಸ್ವಚ್ಛವಾಗಿ ಮಾಡಿದ್ದೀವಿ, ಜೊತೆಗೆ ತಳಿರು ತೋರಣ ಕಟ್ಟಿದ್ದೀವಿ. ಅಷ್ಟೇ ಅಲ್ಲ, ರಾಷ್ಟ್ರಕ್ಕಾಗಿ ದುಡಿದಂಥ ಅನೇಕ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆಯನ್ನು ಹಾಕ್ಬಿಟ್ಟು ನಾವು ಸಿಂಗಾರವನ್ನು ಮಾಡಿದ್ದೀವಿ ಅಂತೇಳಿ ಮಕ್ಕಳು ಹೇಳ್ತಾರೆ. ಆಗ ಮುಖ್ಯ ಶಿಕ್ಷಕರು ಮಾತಾಡ್ತಾರೆ, ಹಾಗಾದರೆ ನಾವೆಲ್ಲ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಅತಿಥಿಗಳನ್ನು ಸ್ವಾಗತಿಸೋಣ ಬನ್ನಿ ಅಂತ ಹೇಳ್ತಾರೆ. ಸರಿ, ಹಾಗಾದರೆ ನೀವೆಲ್ಲ ಮಾಡಿದ್ದೀರಾ, ಎಲ್ಲ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀರಾ ಅಂದರೆ ನಾವೇನು ಮಾಡೋಣ? ಆ ಒಂದು ಕಾರ್ಯಕ್ರಮ ನಡೆಯುವಂಥ ಸ್ಥಳಕ್ಕೆ ಹೋಗೋಣವಾ ಎಲ್ಲರೂ? ಅಲ್ಲಿ ಅತಿಥಿಗಳು ಬರ್ತಾ ಇರ್ತಾರಲ್ವಾ, ಅವ್ರಿಗೇನು ಮಾಡೋಣ? ಸ್ವಾಗತವನ್ನು ಮಾಡೋಣ ಅಂತೇಳಿ ಮುಖ್ಯ ಶಿಕ್ಷಕರು ಹೇಳ್ತಾರೆ. ಮಕ್ಕಳೆಲ್ಲರೂ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದು ಆಸೀನರಾದರು. 5ನೇ ತರಗತಿ ವಿದ್ಯಾರ್ಥಿ ಶೇಖರ್ ಕಾರ್ಯಕ್ರಮ ನಿರೂಪಣೆ ಮಾಡಿದನು. ಸಭೆಗೆ ಆಗಮಿಸಿದ ಅತಿಥಿಗಳಿಗೆ ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಳಲು ವಿನಂತಿಸಿದನು. 4ನೇ ತರಗತಿಯ ವಿದ್ಯಾರ್ಥಿನಿಯಾದ ಕುಸುಮ ಮತ್ತು ಮೇರಿ ಪ್ರಾರ್ಥನೆ ಮಾಡಿದರು. ನೋಡಿ, ಮಕ್ಕಳೇ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಮಕ್ಕಳೆಲ್ಲರೂ ಸೇರಿಬಿಟ್ಟು ಏನು ಮಾಡಿದ್ರು? ಕಾರ್ಯಕ್ರಮ ನಡೆಯುವಂಥ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ 5ನೇ ತರಗತಿ ಓದುವಂಥ ವಿದ್ಯಾರ್ಥಿ ಶೇಖರ್ ಎನ್ನುವಂಥ ಹುಡುಗ ಏನು ಮಾಡ್ತಾನೆ? ಆ ಒಂದು ಇಡೀ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡ್ತಾನೆ. ಅಷ್ಟೇ ಅಲ್ಲದೆ 4ನೇ ತರಗತಿಯನ್ನು ಓದುವಂಥ ಒಂದು ಕುಸುಮ ಮತ್ತು ಮೇರಿ ಏನು ಮಾಡ್ತಾರೆ? ಆ ಒಂದು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಗೀತೆಯನ್ನು ಹೇಳ್ತಾರೆ.
ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರನ್ನು ಸುಮತಿ ಸ್ವಾಗತಿಸಿದಳು. ಮುಖ್ಯ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಈ ದಿನದ ಮಹತ್ವವನ್ನು ಸಭೆಗೆ ತಿಳಿಸಿದರು. ಏನು ಮಾಡಿದ್ಲು ಸುಮತಿ ಎನ್ನುವಂಥ ವಿದ್ಯಾರ್ಥಿನಿ ಏನು ಮಾಡಿದ್ದು, ಆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಲ್ವಾ ಅತಿಥಿಗಳು, ಅವರೆಲ್ಲರಿಗೂ ಕೂಡ ಶಾಲೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾಳೆ. ಅಷ್ಟೇ ಅಲ್ಲದೆ ಅವರ ಮುಖ್ಯ ಗುರುಗಳು ಅಂದರೆ ಮುಖ್ಯ ಶಿಕ್ಷಕರು ಏನು ಮಾಡ್ತಾರೆ, ಆ ದಿನದ ಮಹತ್ವವನ್ನು ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ನುಡಿತಾರೆ. SDMC ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿಯವರು ಮಹಿಳಾ ದಿನಾಚರಣೆ ಕುರಿತು ಮಾತನಾಡಲು ಪ್ರಾರಂಭಿಸಿದರು. ನೋಡಿ, SDMC ಅಧ್ಯಕ್ಷರಾದಂಥ ಶ್ರೀಮತಿ ಮಹಾಲಕ್ಷ್ಮಿಯವರನ್ನ ಶಾಲೆಗೆ ಬರಮಾಡಿಕೊಂಡು ಏನು ಮಾಡ್ತಾರೆ, ಆ ಒಂದು ಮಹಿಳಾ ದಿನಾಚರಣೆಯ ಕುರಿತಾಗಿ ಅವರು ಮಾತನಾಡಲು ಪ್ರಾರಂಭ ಮಾಡ್ತಾರೆ. ಏನು ಹೇಳ್ತಾರೆ ನೋಡಿ, ಅವರು ಏನು ಭಾಷಣವನ್ನು ಮಾಡ್ತಾರೆ, ಮಹಿಳಾ ದಿನಾಚರಣೆಯ ಕುರಿತು ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಅಂದರೆ ಯಾಕೆ ಆಚರಣೆ ಮಾಡ್ತೀವಿ, ಯಾವಾಗಿಂದ ಆಚರಣೆ ಮಾಡ್ತೀವಿ ಅಂತೇಳಿ ಅವರು ತಮ್ಮ ಭಾಷಣದ ಮಾತುಗಳಲ್ಲಿ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಮಕ್ಕಳೇ, 1857 ಮಾರ್ಚ್ 8ರಂದು ನ್ಯೂಯಾರ್ಕಿನಲ್ಲಿ ಗಾರ್ಮೆಂಟ್ಸ್ ಕಾರ್ಮಿಕರು ಮಾಡಿದ ಹೋರಾಟದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಜಾರಿಗೆ ಬಂದಿತು. ನೋಡಿ ಏನಂತಿದ್ದಾರೆ ಇಲ್ಲಿ ಮಕ್ಕಳೇ, ನಿಮಗೆ ಗೊತ್ತಾ, 1857 ಮಾರ್ಚ್ 8ರಂದು ನ್ಯೂಯಾರ್ಕ್ನಲ್ಲಿ ಏನಾಗಿತ್ತು, ಗಾರ್ಮೆಂಟ್ಸ್ ಕಾರ್ಮಿಕರು ಹೋರಾಟವನ್ನು ಮಾಡಿದರು. ಆ ಒಂದು ಹೋರಾಟದ ಫಲವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ವರ್ಷವನ್ನು 1975ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆಯನ್ನು ಆರಂಭಿಸಲಾಯಿತು. 1975ರಿಂದ 85ರವರೆಗೆ ವಿಶ್ವಸಂಸ್ಥೆಯ ಕರೆಯಂತೆ ಮಹಿಳೆಯರ ವಿರುದ್ಧ ನಡೆಯುವ ಎಲ್ಲ ಬಗೆಯ ಅಸಮಾನತೆಗಳನ್ನು ತೊಡೆದುಹಾಕಲು ಮಹಿಳಾ ದಶಕದ ಆಚರಣೆಯನ್ನು ಘೋಷಿಸಲಾಯಿತು. ಹೇಳ್ತಾ ಇದ್ದಾರೆ, ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ನೋಡಿ ಮಕ್ಕಳೇ, ಈ ಒಂದು ಮಹಿಳಾ ದಿನಾಚರಣೆಯ ಒಂದು ವಿಶ್ವಸಂಸ್ಥೆ ಏನು ಮಾಡಿತು, 1975ರಿಂದ 85ರವರೆಗೂ ಅಂದರೆ ವಿಶ್ವಸಂಸ್ಥೆಯ ಕರೆಯಂತೆ ಏನು ಮಾಡುತ್ತೆ, ಮಹಿಳೆಯರ ವಿರುದ್ಧ ನಡೆಯುವ ಯಾವುದೇ ಒಂದು ಬಗೆಯ ಅಸಮಾನತೆ ಇದ್ದರೆ ಅದನ್ನು ತೊಡೆದು ಹಾಕಬೇಕು ಅಂತೇಳಿ ಏನು ಮಾಡಿತು, ಮಹಿಳಾ ದಶಕದ ಆಚರಣೆ ಅಂತೇಳಿ ಘೋಷಣೆ ಮಾಡಿತು. ಇಂದು ಹೆಣ್ಣು ಮಕ್ಕಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಕಲ್ಪಿಸಬೇಕಾಗಿದೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ನಾನುಡಿ ಇದೆ. ಇಲ್ಲೇನು ಮಾಡ್ತಾರೆ, ಮಹಿಳೆಯರಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಇನ್ನೂ ಹೆಚ್ಚಿನ ಮಟ್ಟದ ಅವಕಾಶಗಳನ್ನು ಕೊಡಬೇಕು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂದರೆ ಹೆಣ್ಣು ಕಲಿತು ಅಂದರೆ ಮನೇಲಿರುವಂಥ ಎಲ್ಲರನ್ನು ಕೂಡ ಕಲಿಕೆಗೆ ದಾರಿ ಮಾಡ್ತಾಳೆ ಆ ಹೆಣ್ಣು ಎನ್ನುವಂಥ ಒಂದು ಮಾತನ್ನು ಹೇಳ್ತವರು. ಹೆಣ್ಣು ಆದರ್ಶ ಸಮಾಜದ ನಿರ್ಮಾಣಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾಳೆ. ಮಕ್ಕಳ ಪಾಲನೆ ಪೋಷಣೆಯಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹಲವು ಸಾಧನೆಗಳನ್ನು ಮಾಡಿದ್ದಾಳೆ. ಇಲ್ಲಿ ಹೇಳ್ತಾ ಇದ್ದಾರೆ, ಆ ಒಂದು ಮಹಾಲಕ್ಷ್ಮಿಯವರು ಇದ್ದಾರಲ್ವಾ, SDMC ಒಂದು ಮಹಾಲಕ್ಷ್ಮಿಯವರು ಬಂದಿದ್ದಾರಲ್ವಾ ಶಾಲೆಗೆ, ಅವ್ರು ಏನು ಮಾಡ್ತಾ ಇದ್ದಾರೆ, ಭಾಷಣದ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಭಾಷಣದಲ್ಲಿ ಮಹಿಳೆಯರು ಕಲಿಬೇಕು ಶಾಲೆಯನ್ನು, ಅವ್ರು ಕಲ್ತ್ರೆ ಆದರ್ಶ ಸಮಾಜದ ನಿರ್ಮಾಣವಾಗುತ್ತೆ. ಅವರು ಆದರ್ಶ ಸಮಾಜಕ್ಕಾಗಿ ಹಗಲಿರುಳು ದುಡಿತಾರೆ. ಅಷ್ಟೇ ಅಲ್ಲದೆ ಮಕ್ಕಳ ಪಾಲನೆಯನ್ನು ಮಾಡ್ತಾರೆ, ಪೋಷಣೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಅಷ್ಟೆಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಿದಂಥ ಮಹಿಳೆಯರು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಹಲವಾರು ಸಾಧನೆಗಳನ್ನು ಮಾಡ್ತಾರೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಒಳ್ಳೆ ಮಾತು. ಬೇರೆ ಎಲ್ಲೂ ತಿಳ್ಕೊಳ್ಳೋದು ಬೇಡ ನಾವು. ನಿಮ್ಮ ಅಮ್ಮಂದ್ರನ್ನೇ ಯೋಚನೆ ಮಾಡಿ. ಅಮ್ಮಂದ್ರೆ ಏನು ಮಾಡ್ತಾರೆ, ಮನೆಯಲ್ಲಿ ತುಂಬ ಪೋಷಣೆ ಮಾಡ್ತಾರೆ, ಮಕ್ಕಳನ್ನು ಕಾಳಜಿ ವಹಿಸ್ತಾರೆ, ಮನೆಯಲ್ಲಿರುವಂಥ ಎಲ್ಲ ಕೆಲಸಗಳನ್ನು ನಿಭಾಯಿಸ್ತಾರೆ. ಅದ್ರ ಜೊತೆಗೆ ಒಂದು ಸಮಾಜದ ಜವಾಬ್ದಾರಿಯನ್ನು ಕೂಡ ಅವರು ನಿರ್ವಹಿಸ್ತಾರೆ ಅಲ್ವಾ. ಅಮ್ಮ ತುಂಬ ಒಂದು ಉತ್ತಮ ಸ್ಥಾನಕ್ಕೆ ಹೋಗುವಂಥವ್ರು ಅಲ್ವಾ. ಹಾಗಾಗಿ ಇಲ್ಲಿ ಮಹಿಳೆಗೆ ತುಂಬ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ನಮ್ಮ ನಾಡಿನಲ್ಲಿ ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಹಬ್ಬಕ್ಕ, ಬೆಳವಡಿ ಮಲ್ಲಮ್ಮ ಮುಂತಾದ ಅನೇಕ ವೀರನಾರಿಯರ ಹೆಸರು ಅಜರಾಮರವಾಗಿವೆ. ಈ ಸಂದರ್ಭದಲ್ಲಿ
ಒನಕೆ ಓಬವ್ವಳ ಬಗ್ಗೆ ಕಿರು ಪರಿಚಯ ಮಾಡಿಕೊಳ್ಳೋಣ. ಏನಂತ ಇದ್ದಾರೆ ಅವರು, ಮಹಾಲಕ್ಷ್ಮಿಯವರು ಮಾತಾಡ್ತಾ ಹೇಳ್ತಾ ಇದ್ದಾರೆ, ನಮ್ಮ ನಾಡಿನಲ್ಲಿ ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಹಬ್ಬಕ್ಕ, ಬೆಳವಡಿ ಮಲ್ಲಮ್ಮ, ಇನ್ನೂ ಅನೇಕ ವೀರನಾರಿಯರು ಏನಾಗಿದ್ದಾರೆ, ಹೆಸರುಗಳು ಅಜರಾಮರವಾಗಿದ್ದಾವೆ. ಈ ಸಂದರ್ಭದಲ್ಲಿ ನಾನು ಒನಕೆ ಓಬವ್ವನ ಕುರಿತಾಗಿ ಸ್ವಲ್ಪ ಕಿರು ಪರಿಚಯನ ನಿಮಗೆ ಮಾಡ್ಕೊಡ್ತೀನಿ ಅಂತೇಳಿ ಮಹಾಲಕ್ಷ್ಮಿಯವರು ಹೇಳ್ತಾರೆ. ಏನು ಮಾಡಿಕೊಟ್ರು ಕಿರು ಪರಿಚಯ ಅಂತೇಳಿ ನೋಡ್ತಾ ಹೋಗೋಣ. ಹಿಂದೆ ಚಿತ್ರದುರ್ಗವನ್ನ ಮದಕರಿ ನಾಯಕ ಪಾಳೆಗಾರನು ಆಳುತ್ತಿದ್ದನು. ಏನಾಯಿತು, ಚಿತ್ರದುರ್ಗ ಕೋಟೆಯನ್ನ ಮದಕರಿ ನಾಯಕ ಎನ್ನುವಂಥ ಪಾಳೆಗಾರ ಏನು ಮಾಡ್ತಾ ಇದ್ದ, ಅದನ್ನ ಆಳುತ್ತಿದ್ದ. ಒಮ್ಮೆ ದುರ್ಗದ ಕೋಟೆಗೆ ಹೈದರಾಲಿ ಸೈನಿಕರು ಮುತ್ತಿಗೆ ಹಾಕಿದರು. ಹೈದರಾಲಿ ಸೈನಿಕರು ಕೊಳದ ಸಮೀಪ ಇದ್ದ ಕಳ್ಳ ಗಿಂಡಿಯ ಮೂಲಕ ಕೋಟೆಯನ್ನ ಪ್ರವೇಶಿಸಲು ಹೊಂಚು ಹಾಕಿದರು. ಆ ಕಳ್ಳಂಗಿಂಡಿಯ ಮೂಲಕ ಒಬ್ಬೊಬ್ಬರೇ ಕೋಟೆಗೆ ಒಳಗೆ ಹೋಗಲು ಸಿದ್ಧರಾದರು. ಏನು ಗೊತ್ತಾ ಮಕ್ಕಳೇ, ಹೇಳ್ತಾ ಇದ್ದಾರೆ ಅವ್ರ ಮಕ್ಕಳಿಗೆ ಮಹಾಲಕ್ಷ್ಮಿಯವರು, ಹಿಂದೊಂದು ದಿನ ಚಿತ್ರದುರ್ಗವನ್ನ ಕೋಟೆಯನ್ನ ಏನು ಮಾಡ್ತಾ ಇದ್ರು, ಮದಕರಿ ನಾಯಕ ಎನ್ನುವಂಥ ಒಬ್ಬ ಪಾಳೆಗಾರ ಇದ್ದ. ಅವನು ಏನು ಮಾಡ್ತಾ ಇದ್ದ, ಆಳ್ವಿಕೆಯನ್ನ ಮಾಡ್ತಾ ಇದ್ದ. ಆ ಒಂದು ಆಳ್ವಿಕೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಮ್ಮೆ ಚಿತ್ರದುರ್ಗ ಕೋಟೆಗೆ ಹೈದರಾಲಿ ಸೈನಿಕರು ಮುತ್ತಿಗೆಯನ್ನು ಹಾಕ್ಬಿಟ್ರು. ಆ ಮುತ್ತಿಗೆಯನ್ನು ಹಾಕಿದಾಗ ಏನಾಯ್ತು, ಅಲ್ಲಿ ಕೊಳದ ಸಮೀಪ ಇದ್ದಂಥ ಒಂದು ಕಳ್ಳಗಿಂಡಿ ಅಂದರೆ ಚಿಕ್ಕದಾಗಿರುವಂಥ ಒಂದು ಕಂಡಿ, ಕಳ್ಳರು ನುಸುಳುವಂಥ ಒಂದು ಅವಕಾಶ ಇತ್ತು ಆ ಕಿಂಡಿನಲ್ಲಿ. ಆ ಕಳ್ಳಂಗಿಂಡಿಯ ಮೂಲಕ ಏನು ಮಾಡಿದ್ರು, ಕೋಟೆಯನ್ನು ಪ್ರವೇಶ ಮಾಡಿಬಿಟ್ಟು ಹೊಂಚು ಹಾಕಿದ್ರು. ಆ ಕಳ್ಳಂಗಿಂಡಿಯ ಮೂಲಕ ಏನು ಮಾಡ್ತಾ ಇದ್ರು, ಒಬ್ಬೊಬ್ಬರೇ ಏನು ಮಾಡ್ತಾ ಇದ್ರು, ಕೋಟೆಯ ಒಳಗೆ ಹೋಗಲು ಸಿದ್ಧರಾಗಿದ್ರು. ನೀವು ಕೂಡ ಚಿತ್ರದುರ್ಗ ನೋಡಿದ್ದೀರಲ್ವಾ ಕೆಲವೊಬ್ರು, ಆಗ ನೀವು ನೆನ್ಪು ಮಾಡ್ಕೊಳ್ಳಿ. ನೋಡಿಲ್ಲ ಅಂದರೆ ಯಾವಾಗಾದ್ರೂ ನಿಮಗೆ ಸಮಯ ಸಿಕ್ಕಾಗ ನಿಮ್ಮ ಒಂದು ಕುಟುಂಬದವರ ಜೊತೆಗೆ ಹೋಗಿ ಬನ್ನಿ. ಅಲ್ಲಿ ಓಬವ್ವನ ಕಿಂಡಿ ಅಂತ ಇದೆ ಚಿತ್ರದುರ್ಗದಲ್ಲಿ, ತುಂಬ ಚಿಕ್ಕ ಕಿಂಡಿ ಇದೆ. ಅಲ್ಲಿ ಏನು ಮಾಡ್ತಾ ಇದ್ರು, ಕಳ್ಳರು ನುಸುಳ್ಕೊಂಡು ಬರ್ತಾ ಇದ್ರು. ಓಬವ್ವ ಕೋಟೆಯ ಒಬ್ಬ ಕಾವಲುಗಾರನ ಹೆಂಡತಿ. ಆಕೆ ತಣ್ಣೀರು ಕೊಳದ ಹತ್ತಿರ ನೀರು ತರಲು ಕೊಡವನ್ನ ಹಿಡಿದು ಬಂದಳು. ನೋಡಿ, ಹಿಂಗೆ ಕೋಟೆಯನ್ನ ನುಗ್ತಾ ಇದ್ರಲ್ವಾ ಒಬ್ಬೊಬ್ಬರೇ ಕಳ್ಳಂಗಿಂಡಿಯ ಮೂಲಕ. ಆಗ ಓಬವ್ವ ಏನು ಮಾಡ್ತಾಳೆ, ಕಾವಲುಗಾರನ ಹೆಂಡತಿ ಆಗಿರ್ತಾಳೆ. ಆ ಕಾವಲುಗಾರನ ಹೆಂಡತಿ ಏನು ಮಾಡ್ತಾಳೆ, ನೀರು ತರಬೇಕು ಅಂತೇಳಿ ಏನು ಮಾಡ್ತಾಳೆ, ಕೊಳದ ಹತ್ತಿರ ಹೋಗ್ತಾಳೆ. ಆಗ ನೀರು ತರಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆಗ ಕಳ್ಳಂಗಿಂಡಿಯ ಹತ್ತಿರ ಪಿಸಿಗುಟ್ಟುವ ಧ್ವನಿ ಕೇಳಿಸಿತು. ಅಲ್ಲಿ ಕಳ್ಳಂಗಿಂಡಿಯ ಹತ್ರ ಯಾರೋ ಒಂದು ಮಾತಾಡಿರುವಂಥ ಒಂದು ಪಿಸುಗುಟ್ಟುವಂಥ ಒಂದು ಚಿಕ್ಕ ಧ್ವನಿ ಕೇಳುತ್ತೆ. ಯಾರಿಗೆ? ಓಬವ್ವನಿಗೆ. ಶತ್ರು ಸೈನಿಕರು ಕೋಟೆಯೊಳಗೆ ನುಸುಳಲು ಹವಣಿಸುತ್ತಿದ್ದರು. ಇದನ್ನು ಅರಿತ ಓಬವ್ವ ತನ್ನ ಗುಡಿಸಲಿಗೆ ಹೋಗಿ ಒನಕೆಯನ್ನು ತಂದಳು. ಕೈಯಲ್ಲಿ ಒನಕೆ ಹಿಡಿದು ಆ ಕಳ್ಳಂಗಿಂಡಿಯ ಮಗ್ಗುಲಿಗೆ ನಿಂತುಕೊಂಡಳು. ಒಳ ನುಸುಳಿ ಬರುತ್ತಿದ್ದ ಹೈದರಾಲಿ ಸೈನಿಕರನ್ನು ಒನಕೆಯಿಂದ ಹೊಡೆದು ಸಾಯಿಸಿದಳು. ನೋಡಿ ಮಕ್ಕಳೇ, ಎಷ್ಟು ಧೈರ್ಯಶಾಲಿ ಅಲ್ವಾ ಓಬವ್ವ. ನಾವೇನಾದರೂ ಆಗಿದ್ರೆ ಏನು ಮಾಡ್ತಾ ಇದ್ರಿ, ಹೆದರ್ಕೊಂಡು ಹೋಗ್ತಾ ಇದ್ವಿ ಅಲ್ವಾ. ಆದರೆ ಓಬವ್ವನತ್ರ ಅಂತ ವೀರತ್ವವನ್ನು ನಾವು ಕೂಡ ಬೆಳೆಸ್ಕೊಳ್ಬೇಕು. ಅಲ್ಲಿ ಒಂದು ಏನು ಮಾಡಿದ್ರು ಅವರು, ಕೋಟೆಯನ್ನು ರಕ್ಷಣೆ ಮಾಡಲಿಕ್ಕೆ ತನ್ನ ಪ್ರಾಣವನ್ನೇ ಅವಳು ಮುಡಿಪಾಗಿಡ್ತಾಳೆ. ಅಲ್ಲಿ ಯಾವುದೇ ರೀತಿಯಾದಂಥ ಭಯವೇ ಪಡಲ್ಲ ಅವಳು. ಯಾಕಂದರೆ ಆ ಶತ್ರು ಸೈನಿಕರನ್ನು ಹೇಗಾದರೂ ಮಾಡಿ ನಾನು ಸೋಲಿಸಬೇಕು, ಅವ್ರನ್ನ ಒಳಗಡೆ ಬರಲಿಕ್ಕೆ ಬಿಡಬಾರ್ದು ಎನ್ನುವಂಥ ಒಂದು ಆಕಾಂಕ್ಷೆ ಇತ್ತು. ಯಾರಿಗೆ? ಓಬವ್ವಳಿಗೆ. ಏನು ಮಾಡ್ತಾಳೆ, ಆ ಒಂದು ಕಿಂಡಿ ಹತ್ರ ಹೋಗ್ಬಿಟ್ಟು ನಿಂತ್ಕೊಳ್ತಾಳೆ. ಅವಳು ಒನಕೆಯನ್ನು ತೆಗೆದುಕೊಂಡು ಬಂದು ನಿಂತ್ಕೊಂಡು ಏನು ಮಾಡ್ತಾಳೆ, ಅಲ್ಲಿ ಕಿಂಡಿಯಿಂದ ಬರ್ತಾ ಇದ್ರಲ್ವಾ, ಆ ಬಂದಾಗೆಲ್ಲ ಒಬ್ಬೊಬ್ಬರನ್ನೇ ಹೊಡೆದು ಸಾಯಿಸ್ಬಿಡ್ತಾಳೆ. ಹೀಗೆ ನೂರಾರು ಸೈನಿಕರನ್ನು ಹತರಾಗ್ತಾರೆ. ಆಗ ಮದಕರಿ ನಾಯಕನು ದಂಡಿನೊಡನೆ ಆ ಸ್ಥಳಕ್ಕೆ ಬಂದನು. ಓಬವ್ವಳ ಸಾಹಸಕ್ಕೆ ಬೆರಗಾದನು. ದುರ್ಗವನ್ನ ರಕ್ಷಿಸಿದ ಓಬವ್ವಳನ್ನ ಕೊಂಡಾಡಿದನು. ಅದಾದ ನಂತರ ಏನು ಮಾಡಿದ್ರು, ಸಾಕಷ್ಟು ಸೈನಿಕರನ್ನ ಹತ ಮಾಡಿದ್ಲು, ಅಂದರೆ ಸಾಯಿಸಿದ್ದವಳು ಯಾರು? ಓಬವ್ವ ವೀರ ಮಹಿಳೆ. ಆಗ ಮದಕರಿ ನಾಯಕ ಬಂದ್ಬಿಟ್ಟು ಹೇಳ್ತಾನೆ, ಆ ಸ್ಥಳಕ್ಕೆ ಬಂದ್ಬಿಟ್ಟು ಓಬವ್ವನ ಒಳ ಸಾಹಸವನ್ನು ನೋಡಿ ಖುಷಿ ಆಗುತ್ತೆ ಅವನಿಗೆ, ತುಂಬ ಗೌರವ ಬರುತ್ತೆ ಓಬವ್ವಳ ಮೇಲೆ. ನೀನು ದುರ್ಗವನ್ನ ರಕ್ಷಿಸಿದ ಓಬವ್ವ ಅಂತೇಳಿ ಕೊಂಡಾಡ್ತಾನೆ. ಒನಕೆ ಓಬವ್ವಳನ್ನ ಕನ್ನಡ ನಾಡಿನ ಜನರು ಮರೆಯುವಂತಿಲ್ಲ. ಆಕೆಯ ಸಾಹಸದಿಂದ ಯುದ್ಧದಲ್ಲಿ ದುರ್ಗಕ್ಕೆ ಜಯ ಲಭಿಸಿತು. ಯಾರೂ ಕೂಡ ಕನ್ನಡ ನಾಡಿನ ಜನತೆ ಒನಕೆ ಓಬವ್ವ ಅಂದರೆ ಎಲ್ರಿಗೂ ಪರಿಚಿತ.
ಬೇಕಿದ್ರೆ ನೀವು ಹೋಗಿ ಏನು ಮಾಡಿ, ನಿಮ್ಮ ಮನೇಲಿ ಅಪ್ಪ ಅಮ್ಮ ಅಥವಾ ಅಜ್ಜ ಅಜ್ಜಿಂದ್ರ ಹತ್ರ ಕೇಳ್ಕೊಳ್ಳಿ. ಕೇಳಿ ಹಾಗೆ ಓಬವ್ವ ಅಂದರೆ ಗೊತ್ತಾ ನಿಮಗೆ ಅಂತ. ಆಗೇನಂತಾರೆ, ತುಂಬ ಚೆನ್ನಾಗಿ ಕಥೆಯನ್ನು ಹೇಳ್ತಾರೆ ಆ ಒಂದು ಚಿತ್ರದುರ್ಗದ ಕೋಟೆಯ ಬಗ್ಗೆ. ಯಾಕಂದರೆ ಎಲ್ಲ ಕನ್ನಡ ನಾಡಿನ ಜನರಿಗೂ ಕೂಡ ಚಿರಪರಿಚಿತಳು ಓಬವ್ವ. ಹೀಗೆ ಅನೇಕ ಮಹಿಳೆಯರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಸಾಧನೆಗೈದಿರುವರು. ಓಬವ್ವ ಅಷ್ಟೇ ಅಲ್ಲ, ಹಿಂಗೆ ಅನೇಕ ಮಹಿಳೆಯರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಒನಕೆ ಓಬವ್ವ, ಎಲ್ಲರೂ ಕೂಡ ಏನು ಮಾಡಿದ್ದಾರೆ, ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ದೇಶಕ್ಕಾಗಿ, ನಾಡಿಗಾಗಿ, ರಾಜ್ಯಕ್ಕಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನಾವೂ ಸಹ ಇಂತಹ ಸಾಧಕ ಮಹಿಳೆಯರ ಆದರ್ಶಗಳನ್ನು ಪಾಲಿಸಿಕೊಂಡು ಈ ದೇಶದ ಉತ್ತಮ ಪ್ರಜೆಗಳಾಗಿ ಬಾಳೋಣ ಎಂದರು. ಆಗ ಮಹಾಲಕ್ಷ್ಮಿಯವರು ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂಥ ಮಹಾಲಕ್ಷ್ಮಿಯವರು ಭಾಷಣದಲ್ಲಿ ಹೇಳ್ತಾ ಇದ್ರಲ್ವ ಮಹಿಳಾ ದಿನಾಚರಣೆ ಬಗ್ಗೆ, ನೀವು ಕೂಡ ವೀರ ಮಹಿಳೆಯರ ಒಂದು ಸಾಧನೆಗಳನ್ನು, ಧೈರ್ಯವನ್ನು ನೀವು ಕೂಡ ಅಳವಡಿಸ್ಕೊಳ್ಳಿ ಅಂತೇಳಿ ಅವ್ರೇನು ಮಾಡ್ತಾರೆ, ತಮ್ಮ ಮಾತುಗಳನ್ನು ಮುಗಿಸ್ತಾರೆ. ಮಕ್ಕಳೆಲ್ಲರೂ ಉತ್ಸಾಹದಿಂದ ಭಾಷಣವನ್ನು ಆಲಿಸುವುದರಲ್ಲಿ ಮೈ ಮರೆತಿದ್ರು. ಎಲ್ಲರೂ ಕೂಡ ಮೈ ಮರೆತುಬಿಟ್ರು. ನೀವೀಗ ಮೈ ಮರೆತಿದ್ರಾ ಪಾಠ ಕೇಳ್ತಾ? ಸರಿ. ಹಾಗೇನೆ ಅವರು ಕೂಡ ಏನು ಮಾಡಿದ್ರು, ಮಕ್ಕಳೆಲ್ಲ ಮೈ ಮರೆತುಬಿಟ್ಟಿದ್ರು. ಆಗ ವಿದ್ಯಾರ್ಥಿನಿ ಫಾತಿಮಾಳು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿದಳು. ಕಾರ್ಯಕ್ರಮ ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯವಾಯಿತು. SDMCಯವರ ಸಹಕಾರದಿಂದ ಎಲ್ಲರಿಗೂ ಸಿಹಿ ಹಂಚಲಾಯಿತು. ಏನು ಮಾಡಿದ್ರು, ಎಲ್ಲ ಮಕ್ಕಳು ಆ ಭಾಷಣವನ್ನು ಕೇಳ್ತಾ ಕೇಳ್ತಾ ಮೈ ಮರೆತುಬಿಟ್ಟಿದ್ರು. ಆಮೇಲೆ ಏನಾಯಿತು, ವಿದ್ಯಾರ್ಥಿನಿ ಫಾತಿಮಾ ಏನು ಮಾಡ್ತಾಳೆ, ಆ ಒಂದು ಎಲ್ರಿಗೂ ಕೂಡ ವಂದನಾರ್ಪಣೆಯನ್ನು ಸಲ್ಲಿಸ್ತಾಳೆ. ಆಗ ಕಾರ್ಯಕ್ರಮ ರಾಷ್ಟ್ರಗೀತೆಯನ್ನು ಹೇಳಿಬಿಟ್ಟು ಮುಕ್ತಾಯಗೊಳಿಸ್ತಾರೆ. SDMCಯವರ ಸಹಾಯದಿಂದ ಏನು ಮಾಡ್ತಾರೆ, ಆ ಎಲ್ಲ ಮಕ್ಕಳಿಗೆ, ಆ ಕಾರ್ಯಕ್ರಮಕ್ಕಿದ್ದಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೆ ಸಿಹಿಯನ್ನು ಹಂಚುತ್ತಾರೆ. ಇಲ್ಲೊಂದು ನುಡಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ, ಹೆಣ್ಣು ಸಂಸಾರದ ಕಣ್ಣು. ನಿಜವಾಗಿಯೂ ಕೂಡ ಹೌದು ಅಲ್ವಾ? ನಮ್ಮ ಮನೇಲಿ ನಮ್ಮ ಅಮ್ಮನೇ ನಮ್ಮ ಕಣ್ಣುಗಳಿದ್ದಾಗೆ ಅಲ್ವಾ? ಹಾಗೆಯೇ ಇಲ್ಲಿ ಹೆಣ್ಣು ಎನ್ನುವಂಥ ಪ್ರತಿಯೊಂದು ಹೆಣ್ಣು ಕೂಡ ಅವರವರ ಸಂಸಾರದ ಕಣ್ಣಾಗಿದ್ದಾಳೆ, ಜವಾಬ್ದಾರಿಯುತವಾಗಿ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಅಂತಹ ಸಾಧನೆಗೈದಂಥ ಮಹಿಳೆಯರ ವೀರತ್ವವನ್ನು, ಮಹಿಳೆಯರ ಒಂದು ಧೈರ್ಯವನ್ನು ನಮ್ಮ ಜೀವನದಲ್ಲೂ ಕೂಡ ನಾವು ಅಳವಡಿಸ್ಕೊಂಡು ಆ ವೀರ ವನಿತೆಯರ ಬಗ್ಗೆ ಒಂದು ಸಾಲಿನಲ್ಲಿ ನಾವು ಕೂಡ ಸಾಗಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಈ ಪಾಠವನ್ನು ಮುಗಿಸೋಣ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಪಾಠದೊಂದಿಗೆ ಭೇಟಿಯಾಗೋಣ. ನೀವೇನು ಮಾಡಬೇಕು, ಈ ವೀರ ವನಿತೆಯರಿದಾರಲ್ವಾ, ಈಗ ಹೇಳಿದ್ನಲ್ವಾ, ಅಷ್ಟು ಮಹಿಳೆಯರ ಒಂದು ಭಾವಚಿತ್ರಗಳನ್ನು ಸಂಗ್ರಹ ಮಾಡಬೇಕು. ಈ ಪಾಠದಲ್ಲಿ ಕೊಟ್ಟಿರದೆ ಬೇರೆ ಒಬ್ಬ ಮಹಿಳೆಯರು, ಅಂದರೆ ಸಾಧನೆ ಮಾಡಿದಂಥ ಬೇರೆ ಬೇರೆ ಮಹಿಳೆಯರ ಒಂದು ಚಿತ್ರಗಳನ್ನು ನೀವೇನು ಮಾಡಬೇಕು, CW1ನಲ್ಲಿ ಅಂಟಿಸಿಬಿಟ್ಟು ಅವರ ಬಗ್ಗೆ 2 ಲೈನ್ಗಳಲ್ಲಿ, ಅಂದರೆ 2 ಸಾಲುಗಳಲ್ಲಿ ಬರೆದ್ಬಿಟ್ಟು ನನಗೆ ಕ್ಲಾಸ್ ರೂಮ್ ಆ್ಯಪಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಫೋಟೋ ಹೊಡೆದ್ಬಿಟ್ಟು ಕಳಿಸ್ಕೊಡಿ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.